ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟುವಂತಾಗಿದೆ. ಇಡೀ ಏರಿಯಾದ ಜನರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಇದೇನಿದು ಭೂತದ ಕುಚೇಷ್ಟೆಯೋ ಅಥವಾ ಮಂತ್ರದ ಹೊಡೆತವೋ ಅಂತ ಕನ್ಫ್ಯೂಸ್ ಆದವರಿಗೆ ಶಾಕ್ ಎದುರಾಗಿತ್ತು. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್. ಕಳೆದ ಒಂದು ವಾರದಲ್ಲಿ 30ಕ್ಕೂ ಅಧಿಕ ಜನ ಅಸ್ವಸ್ಥ. ಕುಡಿಯೋ ನೀರು ಶುದ್ಧವಾಗಿರಬೇಕು, ಆದ್ರೆ ಇಲ್ಲಿ ನೋಡಿ, ಇದು ಕುಡಿಯೋ ನೀರಂತೆ. ಜನರಿಗೆ ಇದೇ ನೀರು ಸರಬರಾಜು ಆಗ್ತಿದೆ. ಇದನ್ನ ಕುಡಿದು ಜನರು ಆಸ್ಪತ್ರೆ ಸೇರುವಂತಾಗಿದೆ. ನಗರದ ಪುಲಿಕೇಶಿ ನಗರ ವಾರ್ಡ್ನ ಪ್ರೊಮೆನೇಡ್ ರಸ್ತೆಯ ಸುಮಾರು 30ಕ್ಕೂ ಹೆಚ್ಚು ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ವೃದ್ಧರು ಸೇರಿದಂತೆ ದಿನಕ್ಕೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟಿ ಮಾತ್ರೆ, ಇಂಜೆಕ್ಷನ್ ತೆಗೆದುಕೊಳ್ತಿದ್ದಾರೆ. ಏನಾಗ್ತಿದೆ ಏರಿಯಾದಲ್ಲಿ ಅಂತ ನಿವಾಸಿಗಳು ಫುಲ್ ಕನ್ಫ್ಯೂಷನ್ ಆಗಿದ್ರು. ಆದರೆ ಇದಕ್ಕೆಲ್ಲ ಕಾರಣ ಈ ಕಲುಷಿತ ನೀರು. ಕಳೆದ ತಿಂಗಳು 22ನೇ ತಾರೀಕಿನಿಂದ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು. ಬಳಿಕ ಏರಿಯಾ ನಿವಾಸಿಗಳಿಗೆ ಕಲುಷಿತ ನೀರಿನ ಅಸಲಿ ವಿಚಾರ ಗೊತ್ತಾಗಿದೆ. ತಾವು ಮನೆಯಲ್ಲಿ ದಿನನಿತ್ಯ ಕುಡಿಯೋಕೆ ಅಡುಗೆಗೆ ಬಳಸ್ತಿದ್ದ ನೀರಲ್ಲಿ ಕಲುಷಿತ ಮಿಶ್ರಣವಾಗಿ ಬರೋದು ತಿಳಿದಿದೆ. ಇದರಿಂದಾಗಿ ಅತಿಸಾರ, ವಾಂತಿ, ಕಾಲಾರ, ನಿಮೋನಿಯಾ, ಜ್ವರದಂತಹ ಸಮಸ್ಯೆ ಕಾಡಿದೆ. ಇನ್ನು ಏರಿಯಾ ನಿವಾಸಿಗಳೇ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ರು. ಈ ಪರೀಕ್ಷೆಯಲ್ಲಿ ಈಕೋಲಿ ಮತ್ತು ಕೆಪ್ಸಿಲಾ ನಿಮೋನಿಯಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. 15 ದಿವಸ ಎಲ್ಲರಿಗೂ ವಾಮಿಟಿಂಗ್, ಲೂಸ್ ಮೋಷನ್ ಆಗ್ತದೆ. 20-25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು. ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ಸೊ ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕೋಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ಇನ್ನು ಸ್ಥಳೀಯ ನಿವಾಸಿಗಳ ಸಂಘ ಜಲಮಂಡಳಿ ಅಧಿಕಾರಿಗಳಿಗೆ ನೀರಿನ ವಿಚಾರದಲ್ಲಿ ಜನವರಿ ತಿಂಗಳಲ್ಲೇ ಮಾಹಿತಿ ನೀಡಿದ್ರಂತೆ. ಆದರೆ ಜಲಮಂಡಳಿ ಅಧ್ಯಕ್ಷರು ಈ ಬಗ್ಗೆ ಹೇಳಿದ್ದು ಹೀಗೆ: ಎಲ್ಲ ಕಡೆ ಲೋಕಲ್ ಎಲ್ಲಿ ಬೋರ್ ಹೊಡ್ತಾರೆ ಅಲ್ಲಿ ಅದು ಮಿಕ್ಸ್ ಆಗುವಂಥ ಸಂದರ್ಭ ಬಂದಿದೆ. ನಮ್ಮ ಕಾವೇರಿ ನೀರು, ಸಂಸ್ಕೃತ ನೀರು ಕೂಡ ಅದರಲ್ಲಿ ಏನು ಗುಣಮಟ್ಟ ಕಡಿಮೆ ಆಗಿದೆ. ಅಲ್ಲಿ ಲೋಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪೈಪ್ಲೈನಲ್ಲಿ ಈ ನೀರು ಮಿಕ್ಸ್ ಆಗಿ ಈ ಥರ ಸಮಸ್ಯೆ ಆಗ್ತದೆ. ಹಾಗಾಗಿ ನಾನು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳಿಗೆ ಅದನ್ನು ಇಮಿಡಿಯೇಟಾಗಿ ಲೈನ್ ಚೇಂಜ್ ಮಾಡಿದ್ದೀನಿ. ನಾನು ಕೂಡ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಮನವಿ ಮಾಡ್ತೀನಿ. ಸದ್ಯ ಅಸ್ವಸ್ಥಗೊಂಡ ನಿವಾಸಿಗಳ ಸ್ಥಿತಿ ಸುಧಾರಿಸಿದೆ. ಆದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಜಲಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಜನರಿಗೆ ಒಂದು ಸಿಹಿ ಸುದ್ದಿ ಇದೆ. ಬೇಸಿಗೆ ಹತ್ತಿರ ಬಂತು, ನಿಮಗೆ ನೀರಿನ ಸಮಸ್ಯೆ ಶುರುವಾಗಿದೆಯಾ? ನಿಮ್ಮ ಮನೆಗೆ ಕಾವೇರಿ ಕನೆಕ್ಷನ್ ಇಲ್ವಾ? ಹಾಗಾದ್ರೆ ಈ ವರದಿ ನೋಡಿ. ನಿಮ್ಮ ಹತ್ತಿರದ BWSSB ಕಚೇರಿಗೆ ಹೋಗಿ. ನೀರಿನ ಬವಣೆ ಸರಿದೂಗಿಸಲು ಮಾಸ್ಟರ್ ಪ್ಲಾನ್. BWSSBಯಿಂದ ಬೇಸಿಗೆ ನಿರ್ವಹಣೆಗೆ ಸಿದ್ಧ ಸೂತ್ರ. ಬೆಂಗಳೂರು, ಬೃಹತ್ ಬೆಂಗಳೂರು, 1.5 ಕೋಟಿಗೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇಷ್ಟು ಜನರಿಗೆ ಮೂಲ ಸೌಕರ್ಯ ನೀಡುವುದೇ ಸರ್ಕಾರ ಮತ್ತು BBMPಯ ಬಹುದೊಡ್ಡ ಟೆನ್ಷನ್. ಅದರಲ್ಲೂ ನೀರು ಹರಿಸೋದೇ ಸರ್ಕಾರಕ್ಕೆ ದೊಡ್ಡ ಟಾಸ್ಕ್. ಕಳೆದ ಬಾರಿ ನೀರಿನ ಬರಕ್ಕೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಂದಿಗೆ ಈ ಬಾರಿ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಅಲರ್ಟ್ ಆಗಿದೆ. ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗದಂತೆ BWSSB ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ಕಾವೇರಿ ನೀರು ಕನೆಕ್ಷನ್ ತಗೊಂಡ್ರೆ ಮಾತ್ರ ಬಚಾವಾಗ್ತಾರೆ. ಬೋರ್ವೆಲ್ ಅವಲಂಬನೆ ಮಾಡಿಕೊಂಡ್ರೆ ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ. ಹೀಗಾಗಿ ಸಿಟಿಯಲ್ಲಿ ನೀರಿನ ಕೊರತೆ ಬಾರದಂತೆ ಸಿದ್ಧ ಸೂತ್ರವೊಂದನ್ನು ಹೆಣೆದಿದೆಯಂತೆ. ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ಏರಿಕೆಗೆ DCM DK ಶಿವಕುಮಾರ್ ಸೂಚನೆ ನೀಡಿದ್ದು, ಕಾವೇರಿ ನೀರು ಪಡೆಯುವ 8 ವಾರ್ಡ್ಗಳಿಗೆ ಕನೆಕ್ಷನ್ ನೀಡಲಿದ್ದು, ಕಾವೇರಿ ನೀರು ನಿಲ್ಲಿಸಿರುವ ಕಟ್ಟಡಕ್ಕೆ ಮತ್ತೆ ನೀರು ಸಪ್ಲೈ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಅಲ್ಲದೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗದಿಗೆ ಮಾಡೋದಕ್ಕೆ BWSSB ಪ್ಲಾನ್ ಮಾಡಿದ್ದು, ಕಾವೇರಿ ನೀರಿನಿಂದ ಬೈಕ್, ಕಾರು, ಮನೆ, ಕ್ಲೀನಿಂಗ್, ಗಾರ್ಡನ್ಗಳಿಗೆ ನೀರು ಹಾಕಿದರೆ ದಂಡ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಎಲ್ಲಿ ನೀರಿನ ಕೊರತೆ ಉಂಟಾಗುತ್ತೋ ಅಲ್ಲಿ ಮಿನಿ ವಾಟರ್ ಟ್ಯಾಂಕ್ ಇಡೋದಕ್ಕೆ DKಶಿ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ 32 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕಾಣದಂತೆ ನೋಡಿಕೊಳ್ಳುವುದಕ್ಕೆ DCM DKಶಿ ಮುಂದಾಗಿದ್ದು, BWSSB ಮೂಲಕ ನೀರಿನ ಬವಣೆಯನ್ನು ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ವೀರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಶ್, ನನಗಿದು ಅರ್ಥ ಆಗಲಿಲ್ಲ, ಹೇಳಿ.
ಏನಿದು? 2 ಸ್ಟೋರಿ, ಒಂದು ಪುಲ್ಕೇಶಿ ನಗರ, ಮತ್ತೊಂದು BWSS. ಹಲೋ ಅಲ್ಲ, BWSS ಏನದು? ನೀರಿನ ಭಾವನೆ ನೀವು present ಈಗ ಸರಿದೂಗಿಸೋದಕ್ಕೆ ಮಾಸ್ಟರ್ ಪ್ಲಾನು. ಜಯಪ್ರಕಾಶ್ ಶೆಟ್ಟಿ, ಇದೀಗ ಬೇಸಿಗೆ ಆರಂಭವಾಗ್ತಿದೆ. ಹೀಗಾಗಿ ಜಲಮಂಡಳಿ ಈಗ ಒಂದು ಕಡೆ ಅಲರ್ಟ್ ಆಗಿದೆ. ಅಂದರೆ ಈ ಬಾರಿ ಬೇಸಿಗೆಯಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ಗುರುತು ಮಾಡಿದೆ. ಸುಮಾರು ಒಂದು 80ಕ್ಕೂ ವಾರ್ಡ್ಗಳು, ಅಂದರೆ ಅಲ್ಲಿ ನೀರಿಲ್ಲದ ಪ್ರದೇಶ ಅಂತ ಏನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಯಾವ ರೀತಿ ನಾವು ಕೈಗೊಳ್ಳಬೇಕು, ಯಾಕಂದರೆ ವಾಟರ್ ಟ್ಯಾಂಕ್ ಮುಖಾಂತರ ನಾವು ಅಲ್ಲಿ ನೀರು ಸರಬರಾಜು ಮಾಡಬೇಕು. ಮತ್ತೊಂದು ಕಡೆ ಈ ಹಿಂದೆ ಈ ಕಳೆದ ಬಾರಿ ಸಹ ಏನು ವೇಸ್ಟ್ ನೀರು, ಅಂದರೆ ಕಾವೇರಿ ನೀರನ್ನು ಈ ಗಾರ್ಡನ್ಗಳಿಗೆ, ಕಾರ್ ತೊಳೆಯೋಕ್ಕೆ, ಮತ್ತೊಂದು ಕಡೆ ಮನೆ ವಾಶ್ ಮಾಡೋಕ್ಕೆ ಯಾವುದಕ್ಕೂ ಬಳಸಬಾರ್ದು. ಒಂದು ಕಡೆ ಏನಾದರೂ ಬಳಸಿದ್ರೆ ದಂಡ ಹಾಕಲು ಈಗ BWSS ಮುಂದಾಗಿದ್ದಾರೆ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ಸಹ ಈಗ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಯಾಕಂದರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗ್ಬೋದು. ಯಾಕಂದರೆ ಬೆಂಗಳೂರು ದಿನಕ್ಕೆ 1700 MLD ನೀರು ಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೇಸಿಗೆ ಆರಂಭವಾದರೆ ಮತ್ತಷ್ಟು ನೀರು ಕಡಿಮೆ ಆಗ್ಬೋದು. ಯಾಕಂದರೆ ಅಂತರ್ಜಲ ಮಟ್ಟ ಕುಸಿತ ಉಂಟಾಗಿದೆ. ಸುಮಾರು ಒಂದು 32 ಕೆರೆಗಳನ್ನು ಸಹ ನೀರು ತುಂಬಿಸಲು ಇದೀಗ ಜಲಮಂಡಳಿ ಮುಂದಾಗಿದೆ. ಹೀಗಾಗಿ ಬೇಸಿಗೆಗೆ ಎಲ್ಲ ರೀತಿಯ ಸಿದ್ಧತೆ ಜಲಮಂಡಳಿ ಮಾಡಿಕೊಂಡಿದೆ. ಶೆಟ್ರೆ, ಥ್ಯಾಂಕ್ ಯು. ಮೇಲೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟುವಂತಾಗಿದೆ. ಇಡೀ ಏರಿಯಾದ ಜನರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಇದೇನಿದು ಭೂತದ ಕುಚೇಷ್ಟೆಯೋ ಅಥವಾ ಮಂತ್ರದ ಹೊಡೆತವೋ ಅಂತ ಕನ್ಫ್ಯೂಸ್ ಆದವರಿಗೆ ಶಾಕ್ ಎದುರಾಗಿತ್ತು. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್. ಕಳೆದ 1 ವಾರದಲ್ಲಿ 30ಕ್ಕೂ ಅಧಿಕ ಜನ ಅಸ್ವಸ್ಥ. ಕುಡಿಯೋ ನೀರು ಶುದ್ಧವಾಗಿರಬೇಕು, ಆದ್ರೆ ಇಲ್ಲಿ ನೋಡಿ, ಇದು ಕುಡಿಯೋ ನೀರಂತೆ. ಜನರಿಗೆ ಇದೇ ನೀರು ಸರಬರಾಜು ಆಗ್ತಿದೆ. ಇದನ್ನ ಕುಡಿದು ಜನರು ಆಸ್ಪತ್ರೆ ಸೇರುವಂತಾಗಿದೆ. ನಗರದ ಪುಲಿಕೇಶಿ ನಗರ ವಾರ್ಡ್ನ ಪ್ರೊಮೆನೇಡ್ ರಸ್ತೆಯ ಸುಮಾರು 30ಕ್ಕೂ ಹೆಚ್ಚು ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ವೃದ್ಧರು ಸೇರಿದಂತೆ ದಿನಕ್ಕೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟಿ ಮಾತ್ರೆ, ಇಂಜೆಕ್ಷನ್ ತೆಗೆದುಕೊಳ್ತಿದ್ದಾರೆ. ಏನಾಗ್ತಿದೆ ಏರಿಯಾದಲ್ಲಿ ಅಂತ ನಿವಾಸಿಗಳು ಫುಲ್ ಕನ್ಫ್ಯೂಷನ್ ಆಗಿದ್ರು. ಆದರೆ ಇದಕ್ಕೆಲ್ಲ ಕಾರಣ ಈ ಕಲುಷಿತ ನೀರು. ಕಳೆದ ತಿಂಗಳು 22ನೇ ತಾರೀಕಿನಿಂದ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು. ಬಳಿಕ ಏರಿಯಾ ನಿವಾಸಿಗಳಿಗೆ ಕಲುಷಿತ ನೀರಿನ ಅಸಲಿ ವಿಚಾರ ಗೊತ್ತಾಗಿದೆ. ತಾವು ಮನೆಯಲ್ಲಿ ದಿನನಿತ್ಯ ಕುಡಿಯೋಕೆ ಅಡುಗೆಗೆ ಬಳಸ್ತಿದ್ದ ನೀರಲ್ಲಿ ಕಲುಷಿತ ಮಿಶ್ರಣವಾಗಿ ಬರೋದು ತಿಳಿದಿದೆ. ಇದರಿಂದಾಗಿ ಅತಿಸಾರ, ವಾಂತಿ, ಕಾಲಾರ, ನಿಮೋನಿಯಾ, ಜ್ವರದಂತಹ ಸಮಸ್ಯೆ ಕಾಡಿದೆ. ಇನ್ನು ಏರಿಯಾ ನಿವಾಸಿಗಳೇ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ರು. ಈ ಪರೀಕ್ಷೆಯಲ್ಲಿ ಈಕೋಲಿ ಮತ್ತು ಕೆಪ್ಸಿಲಾ ನಿಮೋನಿಯಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. 15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್, ಲೂಸ್ ಮೋಷನ್ ಆಗ್ತದೆ. 20-25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು. ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ಸೊ ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕೋಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ಇನ್ನು ಸ್ಥಳೀಯ ನಿವಾಸಿಗಳ ಸಂಘ ಜಲಮಂಡಳಿ ಅಧಿಕಾರಿಗಳಿಗೆ ನೀರಿನ ವಿಚಾರದಲ್ಲಿ ಜನವರಿ ತಿಂಗಳಲ್ಲೇ ಮಾಹಿತಿ ನೀಡಿದ್ರಂತೆ. ಆದರೆ ಜಲಮಂಡಳಿ ಅಧ್ಯಕ್ಷರು ಈ ಬಗ್ಗೆ ಹೇಳಿದ್ದು ಹೀಗೆ.